ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಕೆಸುವಿನ ಗೆಡ್ಡೆದು ಫ್ರೈ ಹೇಗೆ ಮಾಡೋದಂತ ನೋಡೋಣ. ಫಸ್ಟು ನಾವು ಕೆಸುವಿನ ಗೆಡ್ಡೆನ ಸಣ್ಣ ಅಂದರೆ ಫ್ರೈಗೆ ಬೇಕಾದಷ್ಟು ಕಟ್ ಮಾಡಿಕೊಂಡು, ನೋಡಿ ನಾನಿಲ್ಲಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಮಜ್ಜಿಗೆಯಲ್ಲಿ ನೆನೆ ಇಡಬೇಕು, ಯಾಕೆಂದರೆ ಇದರಲ್ಲಿ ಜಿಗುರಾಂಶ ಇರುತ್ತೆ, ಲೈಕ್ ಲೋಳೆ ಲೋಳೆ ಥರ ಅದೆಲ್ಲ ಹೋಗುತ್ತೆ. ಸೊ ನಾವು ಇದನ್ನು ಮಜ್ಜಿಗೆಯಲ್ಲಿ ಸ್ವಲ್ಪ ಹೊತ್ತು ನಮ್ಗೆ ಯಾವ ಶೇಪಲ್ಲಿ ಬೇಕಾ ಶೇಪಲ್ಲಿ ಕಟ್ ಮಾಡಿಕೊಂಡು ನೆನೆಸಿಟ್ಟಿರಬೇಕು. ಈಗ ಇದನ್ನು ಒಂದು 15 ನಿಮಿಷ ನೆನೆಸಿಟ್ಟಿದ್ದೀನಿ. ಈಗ ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ. ಇವಾಗ ಒಂದು ಕಡಾಯಲ್ಲಿ ನೀರು ಇಟ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಸಾಲ್ಟ್ ಹಾಕೋಬೇಕು. ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕೋಣ. ಮತ್ತು ಒಂಚೂರು ಎಣ್ಣೆ ಹಾಕೋಣ, ಲೈಕ್ ಒಂದು 2 ಡ್ರಾಪ್ಸ್ ಸಾಕು. ಇವಾಗ ಈ ನೀರಿಗೆ ನಾವು ವಾಶ್ ಮಾಡ್ಕೊಂಡು ಒಂದು 2 ಸಲ ವಾಶ್ ಮಾಡಬೇಕು. ಮಜ್ಜಿಗೆ ಹಾಕಿದ್ದನ್ನು ಒಂದು 2 ಸತಿ ನೀರು ಹಾಕಿ ವಾಶ್ ಮಾಡಿದ್ರೆ ಅದರದ್ದು ಅಂಟತನ ಏನಿರುತ್ತೆ ಅದೆಲ್ಲ ಹೋಗುತ್ತೆ. ಇವಾಗ ಇದನ್ನೆಲ್ಲ ಇದಕ್ಕೆ ಟ್ರಾನ್ಸ್ಫರ್ ಮಾಡೋಣ ಬಾಯ್ಲ್ ಆಗೋಕ್ಕೋಸ್ಕರ. ಇದನ್ನು ಒಂದು 80% ಅಷ್ಟು ಬಾಯ್ಲ್ ಮಾಡ್ಕೊಬೇಕು. ಎಲ್ಲ ನೀರಲ್ಲಿ ನೀಟಾಗಿ ಮುಳುಗಿ ನೋಡಿ, ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ನೀಟಾಗಿ ಬಾಯ್ಲ್ ಆಗಲಿ, ಒಂದು 80% ಬಾಯ್ಲ್ ಆಗಲಿ. ನಾವಿದನ್ನು ಮಜ್ಜಿಗೆ ಹಾಕಿ ನೆನೆಸಿಟ್ಕೊಂಡಿರೋದ್ರಿಂದ ಅದರಲ್ಲಿ ಏನಿರುತ್ತೆ ಅಂಟತನ ಮತ್ತು ಒಬ್ಬೊಬ್ರಿಗೆ ಇದು ಬಾಯಿ ಕಟ್ತಾ ಬರುತ್ತೆ, ಅದೆಲ್ಲ ಹೋಗುತ್ತೆ. ನಾವು ಫ್ರೈ ಮಾಡ್ತಾ ಇಲ್ಲ, ಪಲ್ಯದ ಥರ ಮಾಡ್ತಾ ಇದ್ದೀವಿ ಅನ್ನೋದಾದರೆ ಒಬ್ಬೊಬ್ರು ಇದಕ್ಕೇ ಹುಣಸೆಹಣ್ಣು ಹಾಕೊತಾರೆ ನೆನೆಸಿಡ್ದೇನೆ ಡೈರೆಕ್ಟಾಗಿ ಬಾಯ್ಲ್ ಮಾಡುವಾಗ. ನಾವಿಲ್ಲಿ ಫ್ರೈ ಮಾಡ್ತಾ ಇರೋದ್ರಿಂದ ನಾನು ಮಜ್ಜಿಗೆಯಲ್ಲಿ ನೆನೆಸಿಟ್ಟಿದ್ದೇನೆ. ಇವಾಗ ಇದು ಒಂದು 80% ಬೆಂದಿದೆ. ಇದನ್ನು ಹೇಗೆ ಚೆಕ್ ಮಾಡಿ ಅಂದರೆ, ತಗೊಂಡು ಒಂದು ಟೂತ್ ಪಿಕ್ ಅಥವಾ ಒಂದು ಫೋರ್ಕಿಂದ ಈ ಥರ ಪ್ರಿಕ್ ಮಾಡಿದ್ರೆ ಅದು ಒಳಗಡೆ ಹೋದರೆ ಇದು ಬೆಂದಿದೆ ಅಂತ. 80% ಬಾಯ್ಲ್ ಆಗಿದೆ. ಇದನ್ನು ವಾಟರ್ ಸ್ಟ್ರೈನ್ ಮಾಡ್ಕೊಂಡು ಇಟ್ಕೊಳ್ಳೋಣ. ಈ ಥರ ಎಲ್ಲ ವಾಟರ್ನ ಸ್ಟ್ರೈನ್ ಮಾಡಬೇಕು. ಇವಾಗ ಸೇಮ್ ಕಡಾಯಲ್ಲಿ ನೀರು ಖಾಲಿ ಮಾಡಿದ್ದೀನಿ. ಸ್ಟ್ರೈನ್ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಇದಕ್ಕೆ ಶಿಫ್ಟ್ ಮಾಡೋಣ. ಇದಕ್ಕೆ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋಣ. 1 and 1.5 ಸ್ಪೂನ್, ಸ್ವಲ್ಪ ಜಾಸ್ತಿ ಇದೆ ಕ್ವಾಂಟಿಟಿ, ಸೊ 1.5 to 2 ಸ್ಪೂನ್ ಹಾಕ್ಕೊತೀನಿ. ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊಳ್ಳೋಣ. ಇದು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ. ಖಾರ ಸ್ವಲ್ಪ ಸ್ಪೈಸಿಯಾಗಿದ್ದರೆ ಚೆನ್ನಾಗಿರುತ್ತೆ. ಸಾಲ್ಟ್ ಹಾಕ್ಕೊತಿದ್ದೀನಿ. ನಾವು ಬಾಯ್ಲ್ ಆಗುವಾಗಲೇ ಹಾಕ್ಕೊಂಡಿದ್ವಿ ಅಲ್ವಾ, ಸೊ ಸಾಲ್ಟ್ನ ನೋಡಿ ಹಾಕ್ಕೊಬೇಕು. ಚಿಟಿಕೆ ಅರಿಶಿನ, ಆಲ್ರೆಡಿ ಬಾಯ್ಲ್ ಆದಾಗ ಹಾಕಿದ್ವಿ ಅಲ್ವಾ ಅದಕ್ಕೋಸ್ಕರ. ಆಮೇಲೆ ಚಿಟಿಕೆ ಗರಂ ಮಸಾಲ. ಇವಾಗ ಇದನ್ನು ನೀರು ಹಾಕ್ದೇ ನೀಟಾಗಿ ಕೋಟ್ ಮಾಡ್ಕೊಬೇಕು. ಎಲ್ಲ ಪ್ರತಿಯೊಂದು ಕ್ಯೂಬ್ಸ್ಗೆ ಕೂಡ ಆಗೋ ಥರ. ಇದರಲ್ಲಿ ಆಲ್ರೆಡಿ ಸ್ಟ್ರೈನ್ ಮಾಡಿದ ವಾಟರ್ ಇರುತ್ತಲ್ವ, ಅಷ್ಟೇ ಸಾಕಾಗುತ್ತೆ. ನೋಡಿ, ಇವಾಗ ಪ್ರತಿಯೊಂದು ಸಹ ನೀಟಾಗಿ ಕೋಟ್ ಆಗಿದೆ. ಈಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ. ಅದು ಅಂಟದೇ ಇರೋ ಥರ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ, ಜಾಸ್ತಿ. ಈಗ ಇದಕ್ಕೆ ಸ್ವಲ್ಪ ಸಾಸಿವೆ, ಜೀರಾ, ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಒಂದೇ ಒಂದು ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಕೆಂಪು ಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ.
ಕಡಲೆಬೇಳೆ ಬಂದು ಟೋಟಲಿ ಆಪ್ಷನಲ್, ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಬೋದು. ಇವಾಗ ಇದು ಸ್ವಲ್ಪ ಈ ಥರ ಕಾಯಲಿ. ಇದಾದಮೇಲೆ ನಾವು ಏನದು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅಲ್ಲ, ಅದನ್ನು ಇದಕ್ಕೆ ಶಿಫ್ಟ್ ಮಾಡ್ಕೊಬೇಕು. ಹೇಗೂ ಅದ್ರ ಜೊತೆನೇ ಬೇಯುತ್ತೆ. ಸೊ ನಾವು ಇದೇನು ಮಾಡಿ ಇಟ್ಕೊಂಡಿದ್ದೀವಲ್ಲ ಇದನ್ನು ನಾನು ಟ್ರಾನ್ಸ್ಫರ್ ಮಾಡ್ಕೊತೀನಿ. ಇವಾಗ ಇದು ನೀಟಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ನಮಗೆ ಕೆಸುವಿನ ಗೆಡ್ಡೆ ಫ್ರೈ ರೆಡಿ ಆಗುತ್ತೆ. ಇದನ್ನು ಬಾಯ್ಲ್ ಆಗಕ್ಕೆ ಬಿಡೋಣ ಫಸ್ಟು. ಇದು ಆಲ್ಮೋಸ್ಟ್ ಆಗಿದೆ. ಇದನ್ನು ಸರ್ವಿಂಗ್ ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ, ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ಮತ್ತು ಇದನ್ನು ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹತ್ತಿಬಿಡುತ್ತೆ. ನೋಡಿ, ಇಟ್ಸ್ ಲುಕಿಂಗ್ ಸೋ ಗುಡ್ ಆ್ಯಂಡ್ ಟೇಸ್ಟ್ ಆಲ್ಸೋ ಸೋ ಗುಡ್. ಒಂದ್ಸಲ ನೀವು ಕೂಡ ಮನೆಯಲ್ಲಿ ಮಾಡಿ ಹೇಗಿತ್ತು ಅಂತ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.